ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, x² + 4y² = 4xy. ಆದ್ರೆ x:y ಅನುಪಾತ ಎಷ್ಟಾಗುತ್ತೆ ಅಂದ್ರೆ ಅನುಪಾತ ಕಂಡು ಹಿಡಿಬೇಕಂದ್ರೆ ನಮಗ್ ಫಸ್ಟ್ x ಮತ್ತೆ y ವ್ಯಾಲ್ಯೂ ಗೊತ್ತಾಗ್ಬೇಕು, ಕರೆಕ್ಟ್ ಅಲ್ವಾ? ಸೊ ಏನಿದೆ ಈಕ್ವೇಶನ್, x² + 4y² = 4xy. ಹೌದಾ? ಇದನ್ನ ನೀವು ರೀರೈಟ್ ಮಾಡ್ಕೊಳ್ಳಿ. 4xy ಅನ್ನ ಈ ಕಡೆ ತಂದ್ರೆ -4xy ಆಯ್ತು. ಈ 4y ಅನ್ನ ಇಲ್ಲೇ ಬರೀತೀವಿ. ಸೊ ಇದರಿಂದ ನಮ್ಗೆ ಇದು ಒಂದು ಈಕ್ವೇಶನ್ ಸಿಗ್ತಾ ಇದೆ. ಇದರಿಂದ ನಮ್ಗೆ ಫ್ಯಾಕ್ಟರ್ಸ್ ಕಂಡು ಹಿಡಬೇಕಲ್ವಾ? 4xy ಹೇಗ್ ಬರೀಬಹುದು? -4 -2 ಅಂತ ಬರೀಬಹುದಲ್ವಾ? ಓಕೆ, ಸೊ ಇದನ್ನ -2 ಅಂತ ಬರ್ಕೊಂಡ್ರೆ ಗ್ರೂಪ್ ಮಾಡಿದ್ರೆ ಸರಿನಾ? ಗ್ರೂಪ್ ಮಾಡಿದ್ರೆ ನಿಮ್ ಕ್ವಾಡ್ರಾಟಿಕ್ ಹೇಗ್ ಮಾಡ್ತಿರಲ್ಲ ಅದೇ ತರ ಗ್ರೂಪ್ ಮಾಡ್ಕೊಳ್ಳೋಣ. ಫಸ್ಟ್ ಟರ್ಮ್ ನಲ್ಲಿ ಏನ್ ಕಾಮನ್ ಇದೆ? ಒಂದು x ಕಾಮನ್ ಇದೆ, ಹೌದಾ? ಸೊ ಇಲ್ಲಿ ಏನ್ ಉಳಿತು? ಒಂದು x ಉಳಿತು, 2 ಉಳಿತು, y ಉಳಿತು. ಅದೇ ತರ ಸೆಕೆಂಡ್ ಬ್ರಾಕೆಟ್ ಕೂಡ ಸೇಮ್ ಬರ್ಬೇಕಂದ್ರೆ ನಾನು ಏನ್ ತಗೋಬೇಕು ಇಲ್ಲಿ? ಕಾಮನ್ ಆಗಿ 2 ತಗೋಬೇಕು, y ತಗೋಬೇಕು, ಹೌದಾ? ಸೊ ಏನ್ ಉಳಿತು ಇಲ್ಲಿ? -2xy ಬರುತ್ತೆ. ಆಮೇಲೆ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು, 2 × 2 4 ಆಯ್ತು, y × y y² ಆಯ್ತು, ಹೌದಾ? therefore ಈಗ ಎರಡು ಫ್ಯಾಕ್ಟರ್ಸ್ ಯಾವ್ದು ನಿಮ್ದು? x - 2y = 0. ಎರಡು ಸೇಮ್ ಇದಾವೆ ನೋಡ್ಬೋದು, ಎರಡು ಕೂಡ ಸೇಮ್ ಇದಾವೆ. ಅಂದ್ರೆ x - 2y² = 0 ಆಯ್ತು. ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಂಡ್ರೆ x - 2y = 0 ಆಯ್ತು. ಸೊ x = ಎಷ್ಟಾಯ್ತು? 2y. ಅವ್ರು ಕೇಳಿರೋ ರೇಷಿಯೋ ಯಾವ್ದು? x:y. x:y ಅಂದ್ರೆ ಏನು? x/y = 2. ಕರೆಕ್ಟ್? ಈ 2 ನಾನು ಹೇಗ್ ಬರ್ಕೋಬಹುದು? 2/1 ಅಂತ ಬರ್ಕೋಬಹುದು. 1 and same only, ಹೌದಾ? 2/1. ಸೊ x:y ಎಷ್ಟಾಯ್ತು? 2:1. ಯಾವ ಆಪ್ಷನ್ ಕರೆಕ್ಟ್ ಇದಕ್ಕೆ? ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ, 2:1.